ಆತ್ಮೀಯ ವೀಕ್ಷಕ ಮಿತ್ರರೇ, ಈಗೊಂದು 10 ವರ್ಷ ಅಂದರೆ ಸುಮಾರು 2008 ಅಂದರೆ ಒಂದು 18 ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ನಡೆದಂಥ RCB ವರ್ಸಸ್ ಮುಂಬೈ ಇಂಡಿಯನ್ ಮ್ಯಾಚ್ನಲ್ಲಿ ಹೋಗಿ ಮ್ಯಾಚ್ ನೋಡಿ ವಿನ್ನಿಂಗ್ ಬಾಲನ್ನು ಕ್ರಿಕೆಟ್ ಗಾಡ್ ಸಚಿನ್ ತೆಂಡೂಲ್ಕರ್ ಅವರಿಂದ ಪಡೆದುಕೊಂಡಂಥ ಒಂದು ಶುಭ ದಿನ. ಅದ್ರ ಜೊತೆಯಲ್ಲಿ ನನ್ನ ಮಗ ಕ್ರಿಕೆಟಲ್ಲೇ ಆಡಬೇಕು, ಅವನಿಗೆ ತುಂಬ ಇಷ್ಟವಾದಂಥ ಕ್ರಿಕೆಟರ್ ಅಂದರೆ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಸೈನ್ ಇರೋಂತಹ ಬ್ಯಾಟನ್ನು ತರಿಸ್ಬೇಕು ಅಂತ ತುಂಬ ದಿನದಿಂದ ಆಸೆ ಪಡ್ತಾ ಇದ್ದ. ಆ ಆಸೆಯನ್ನು ಈ ದಿನ ಈಡೇರಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಆನ್ಲೈನಲ್ಲಿ ಕ್ರಿಕೆಟ್ ಕಿಟ್ಟನ್ನು ತರಿಸಿದ್ದೀವಿ, ಅದನ್ನು ಅನ್ಬಾಕ್ಸಿಂಗ್ ಮಾಡೋದು ಅಂತ ಈ ದಿನ ಬಂದಿದ್ದೀನಿ. ನನ್ನ ಮಗ ಅದನ್ನೆಲ್ಲ ತೆಗೆದಿಡ್ತಾನೆ, ಅದನ್ನು ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಕೌಶಿಕ್ ಬನ್ನಿ. ನೋಡಿ ಸ್ನೇಹಿತರೆ, ಇದು C8 ಕಂಪನಿಯ ಒಂದು ಕ್ರಿಕೆಟ್ ಕಿಟ್ಟು, ಕಾರ್ಕ್ ಬಾಲ್ ಕ್ರಿಕೆಟು. ತುಂಬ ಚೆನ್ನಾಗಿದೆ, ತುಂಬ ಕಮ್ಮಿ ರೇಟೆ ಅಂತಲೇ ಹೇಳ್ಬೋದು. ಅದರಲ್ಲಿ ಮೊದಲನೇದಾಗಿ ಬ್ಯಾಗು ತುಂಬ ಚೆನ್ನಾಗಿದೆ. ಈ ಬ್ಯಾಟಲ್ಲಿ ನನ್ನ ಮಗನ ಇಷ್ಟವಾದಂಥ ಕ್ರಿಕೆಟರ್ ಹಿಟ್ಮ್ಯಾನ್ ಬ್ಯಾಟ್ ಅಂತ. ಈ ಬ್ಯಾಟ್ನಲ್ಲಿ ಒಂದು ವಿಶೇಷತೆ ಏನು ಅಂದರೆ, ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಅವರ ಸೈನ್ ಇರುವಂತಹ ಬ್ಯಾಟು. ಒಂದು ಅದ್ಭುತವಾಗಿದೆ ಬ್ಯಾಟು. ಈ ಬ್ಯಾಟಲ್ಲಿ ನೀವೇನಾದರೂ ಚೆನ್ನಾಗಿ ಆಡಿದ್ರೆ 6ಕ್ಕೆ 6 ಸಿಕ್ಸ್ ಹೊಡೆಯುವಂಥ ಅವಕಾಶಗಳಿದೆ, ಅಷ್ಟು ಕ್ವಾಲಿಟಿ ಆಗಿದೆ. ಎರಡನೇದಾಗಿ ಇದರಲ್ಲಿ ಪ್ಯಾಡ್ಗಳು ಬರ್ತವೆ. ತೆಗಿ ಮಗ, ನೋಡಿ ಪ್ಯಾಡ್ಗಳ ಕ್ವಾಲಿಟಿಗೂ ತುಂಬ ಚೆನ್ನಾಗಿದೆ. ನೋಡಿ C8 ಕಂಪ್ನಿದು ತುಂಬ ಅದ್ಭುತವಾಗಿದೆ, ಚೆನ್ನಾಗಿದೆ ಪ್ಯಾಡ್ಗಳು. ಕಾಲಿಗೆ ಯಾವುದೇ ಪೆಟ್ಟಾಗದೇ ಇರೋಂಥ ಪ್ಯಾಡ್ಗಳು. 2 ಪ್ಯಾಡ್ ಇದೆ, ಇಲ್ಲೇ ನೋಡಿ 2 ಪ್ಯಾಡ್ ಇದೆ. ಅದ್ರ ಜೊತೆಯಲ್ಲಿ ಇದೇನು ಮಗ, ತೆಗಿ, ಇದು ಏನು ಅಂತ ತಮಗೆ ಗೊತ್ತಿರ್ಬೋದು, ಟೈ ಪ್ಯಾಡ್ ಅಂತ. ಬಾಲ್ಗಳು ಬಂದಾಗ ತೊಡೆಗೆ ಹೊಡಿಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಟೈ ಪ್ಯಾಡನ್ನು ಕೊಟ್ಟಿದ್ದಾರೆ. ಅದು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಅದ್ರ ಎಲ್ಬೋ ಗಾರ್ಡ್ ಅಂದರೆ ಕೈಗೆ ಹಾಕೋಂಥದ್ದು. ತೋರಿಸು ಮಗ. ಓ ನೈಸ್, C8 ಕಂಪ್ನಿದು ಚೆನ್ನಾಗಿದೆ. ನೋಡ್ಬೋದು, ಕೊಟ್ಟಂಥ ಹಣಕ್ಕೆ ವರ್ತ್ ಅಂತಲೇ ಹೇಳ್ಬೋದು. ನನ್ನ ಮಗ ಮುಂದೆ ದೊಡ್ಡ ಕ್ರಿಕೆಟರ್ ಆಗಬೇಕು ಅನ್ನೋ ಒಂದು ಆಸೆಯಿಂದ ಇವನ್ನೆಲ್ಲ ತರಿಸ್ಕೊಂಡಿದ್ದಾನೆ. ಇದು ನೋಡಿ ಹೆಲ್ಮೆಟ್ಟು, ಅದು ತುಂಬ ಚೆನ್ನಾಗಿದೆ ಹೆಲ್ಮೆಟ್ಟು. ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಯಾವ ರೀತಿ ಯೂಸ್ ಮಾಡ್ತಾರೋ ಅದೇ ಸೇಮ್ ಟು ಸೇಮ್ ಹೆಲ್ಮೆಟನ್ನು ಕೊಟ್ಟಿದ್ದಾರೆ. ಚೆನ್ನಾಗಿದೆ ಹೆಲ್ಮೆಟ್ಟು. ಓ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಹಾಂ, ತೆಗಿ ಮಗ. ಹಾಂ, ಗ್ಲೌಸ್ಗಳ ಕ್ವಾಲಿಟಿನೂ ಚೆನ್ನಾಗಿದೆ. ವಾ ವಂಡರ್ಫುಲ್, ಸೂಪರ್ ಆಗಿದೆ. ಚೆನ್ನಾಗಿದೆ. 2 ಗ್ಲೌಸ್ ಕೊಟ್ಟಿದ್ದಾರೆ. ಹಾಂ, ಇದಂತೂ ತುಂಬ ಸೇಫ್ಟಿ, ಪ್ರತಿಯೊಬ್ಬರಿಗೂ ಸೇಫ್ಟಿ ಬೇಕೇ ಬೇಕು. ಯಾಕಂದರೆ ಕಾರ್ಕ್ ಬಾಲನ್ನು ಯೂಸ್ ಮಾಡಿದಾಗ ಇದು ಸೇಫ್ಟಿ ಬೇಕೇ ಬೇಕು. ತೆಗಿ ಮಗ. ಕ್ರಿಕೆಟ್ ಆಡಿದಂಥ ಸಮಯದಲ್ಲಿ ಸೇಫ್ಟಿಗೆ ತುಂಬ ಮಹತ್ವವನ್ನು ಕೊಡ್ತಾರೆ. ನೋಡಿ, ಹಾಂ, ಇದು ರಿಯಲ್ ಕಾರ್ಕ್ ಬಾಲು. ಈ ಕಾರ್ಕ್ ಬಾಲಿಗೆ ಏನು ರೇಟ್ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ಟು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಬಾಲ್ಗಳನ್ನು ಯೂಸ್ ಮಾಡ್ತಾರೆ. ಯಾಕೆಂದರೆ ನನ್ನ ಹತ್ರ ಇಂಟರ್ನ್ಯಾಷನಲ್ಲು ಕ್ರಿಕೆಟ್ ಬಾಲ್ಗಳು ಇದೆ, ಅದನ್ನು ತಗೊಂಬ ಕೌಶಿ. ನೋಡಿ, ಇದು ನನ್ನ ಜೀವನದ ಅದ್ಭುತವಾದ ಕ್ಷಣ ಅಂತಲೇ ಹೇಳ್ಬೋದು. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರಿಂದ ಪಡ್ಕೊಂಡಂತಹ ಗಿಫ್ಟು ನಮ್ಮ ಲೈಫ್ ಟೈಮಲ್ಲಿ ನಮ್ಮ ಜೊತೆ ಇರುತ್ತೆ. ಅದ್ರ ಜೊತೆಯಲ್ಲಿ ಇನ್ನೊಂದು ಕ್ರಿಕೆಟ್ ಗಾರ್ಡ್ ಕೊಟ್ಟಿರೋಂತಹ ಒಂದು ಬ್ಯಾಟ್ ಕೂಡ ಇದೆ. ಆ ಬ್ಯಾಟನ್ನು ಕೂಡ ತೋರಿಸ್ತೀನಿ. ಆ ಬ್ಯಾಟಿಗೂ ಈ ಬ್ಯಾಟಿಗೂ ಇರೋಂಥ ವ್ಯತ್ಯಾಸಗಳನ್ನು ನೋಡೋಣ. ಕ್ರಿಕೆಟ್ ಗಾರ್ಡ್ ಸಚಿನ್ ತೆಂಡೂಲ್ಕರ್ ಅವರು ಕೊಟ್ಟಂಥ ಬ್ಯಾಟು. ಇದು ನಿಜವಾಗ್ಲೂ ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ ಯೂಸ್ ಆಗೋಂಥದ್ದು.
ಅಂದರೆ ಇದು ತುಂಬ ಹಳೆಯದು, ಯಾಕಂದರೆ 2008ರಲ್ಲಿ ಮೇ ಬಿ ಬೆಂಗಳೂರಿನಲ್ಲಿ ತೆಗೆದುಕೊಂಡಿದ್ದು. ಈಗ ಇದು ಹೊಸ ಬ್ಯಾಟು, ಸೇಮ್ ಅಳತೆ ಇದೆ. ಇದು ಸ್ವಲ್ಪ ಉದ್ದ ಇದೆ. ಉದ್ದ ಅಂದರೆ ಇದು ಆಡಿ ಹೋಗಿದೆ. ಆದರೆ ಸಚಿನ್ ಅವರ ನೆನಪಿಗೋಸ್ಕರ ಇಟ್ಕೊಂಡಿದ್ದೀವಿ. ಅವ್ರ ಸೈನ್ ಕೂಡ ಇದರಲ್ಲಿ ಇರೋದನ್ನು ತಾವು ನೋಡ್ಬೋದು. ಅಂದರೆ ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತ. ಇದ್ರ ರೇಟ್ಗಳು ಹೆಚ್ಚು ಕಡಿಮೆ 1,10,000 ಹತ್ರ ಇರುತ್ತೆ. ಅದೇ ಇದ್ರ ರೇಟು 1,000, 1,500 ರೂಪಾಯಿ ರೇಟು ಅಲ್ಲಿ ಇರುತ್ತೆ. ಅದಕ್ಕೆ ತಕ್ಕಂತೆಯೇ ಬ್ಯಾಟ್ಗಳನ್ನು ಮಾಡಿದ್ದಾರೆ. ಈಗ ನನ್ನ ಮಗ ಇವನ್ನೆಲ್ಲ ಹೇಗೆ ಹಾಕ್ಕೊಳ್ಳೋದು, ಹೇಗೆ ಆಡೋದು ಅನ್ನೋದ್ರ ಬಗ್ಗೆ ಕೂಡ ತೋರಿಸ್ಕೊಡ್ತಾನೆ. ಈಗ ಹಾಕ್ತಾನೆ ನೋಡಿ. ಎಸ್ಪೆಷಲಿ ಏನು ಕ್ರಿಕೆಟ್ ಕಲಿಬೇಕು ಅನ್ನೋ ಮಕ್ಕಳಿರ್ತಾರಲ್ಲ, ಮಕ್ಕಳಿಗೆ ತುಂಬ ಉಪಯೋಗ ಆಗೋವಂಥದ್ದು ವಿಡಿಯೋ. ನಿಮ್ಮ ಮಕ್ಕಳಿಗೆ ತೋರಿಸಿ. ಮಕ್ಕಳು ಬ್ಲೇಡ್ ಹಾಕ್ತಾರೆ, ಏನೂ ಮಾಡೋಕ್ಕಾಗಲ್ಲ. ತೋರಿಸಿ ಒಳ್ಳೆ ಕ್ವಾಲಿಟಿ ತೊಗೊಳ್ಳಿ, ಯಾಕೆಂದರೆ ಲೈಫಿನ ಪ್ರಶ್ನೆ. ಹಾಗಾಗಿ ಒಳ್ಳೆ ಕ್ವಾಲಿಟಿದನ್ನು ತಗೊಂಡ್ರೆ ಒಳ್ಳೆಯದು. ಈಗ ಟೈಪ್ ಬೇಡ. ಹೇಗೆ ಹಾಕೋದು ಮಗ? ನೀನು ಲೆಫ್ಟ್ ಹ್ಯಾಂಡಾ ರೈಟ್ ಹ್ಯಾಂಡು ಬ್ಯಾಟ್ಸ್ಮನ್ನು? ರೈಟ್ ಹ್ಯಾಂಡ್. ಹತ್ರ ಬಾ, ಕುತ್ಕ ಸ್ವಲ್ಪ. ಎತ್ತು ವೆರಿ ನೈಸ್. ಇವನಿಗೆ ರೋಹಿತ್ ಶರ್ಮಾ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ರೋಹಿತ್ ಶರ್ಮಂದು ಜೆರ್ಸಿ ಕೂಡ ತಗೊಂಡಿದ್ದಾನೆ. ಬಟ್ ಆ ಜೆರ್ಸಿ ಎಲ್ಲೋ ಇದೆ, ಹುಡ್ಕೋಕ್ಕಾಗಿಲ್ಲ. ವಾವ್, ತೋರಿಸು. ಹಾಂ, ಬ್ಯಾಟ್ ತಗೋ. ಗುಡ್ ಸ್ಟ್ರೈಕ್. ಹಾಂ, ಗುಡ್. ಶಾರ್ಟ್ ಮಾಡು. ಸಿಕ್. ಗಿವ್ ಮೀ ಬಾಲ್. ನೋಡಿ, ಇಷ್ಟೆಲ್ಲ ಕಿಟ್ಗಳಿದಾವಲ್ಲ, ಈ ಕಿಟ್ಟಿನ ರೇಟ್ ಎಷ್ಟು ಅಂತ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ. ಆನ್ಲೈನ್ ಮೂಲಕ ತರಿಸ್ಕೊಬೋದು. ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನು ಅಂದರೆ, ಆನ್ಲೈನ್ ಕ್ವಾಲಿಟಿಗಿಂತ ನಾವು ಆಫ್ಲೈನಲ್ಲಿ ಯಾವುದಾದ್ರೂ ಕ್ಲಬ್ಗಳಿಗೆ ಮಕ್ಕಳನ್ನು ಸೇರಿಸಿ ಆ ಕ್ಲಬ್ಗಳಲ್ಲಿ ಒಳ್ಳೆ ಕ್ವಾಲಿಟಿ ಇರೋಂಥವು ಕೊಡ್ತವೆ. ಇದು ಕ್ವಾಲಿಟಿ ಚೆನ್ನಾಗೇ ಇದೆ. ಶೂ ಮತ್ತು ಎಲ್ಲದೂ ತುಂಬ ಚೆನ್ನಾಗಿದೆ. ಈ ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಆದರೆ ತೋರಿಸಿ ಇದನ್ನು ತಗೊಳ್ಳೋಂಥ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ, ಮಗನೇ ಏನು ಹೇಳ್ತೀಯ ಕೊನೆಗೆ ವಿಡಿಯೋ? ಥ್ಯಾಂಕ್ ಯು ಫಾರ್ ವಾಚ್. ಹಾಂ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.